ಇಷ್ಟೇ ಕೆಳಗಡೆ ವೆಯ್ಟ್ ಮಾಡ್ತಾವನೆ ಗೈಸ್. 12 ಗಂಟೆ ರಾತ್ರಿ ಒಳ್ಳೆ ಮಳೆ ಹೋಯ್ತೈತೆ, ಕೇಳಿಸ್ತಿದೆ ಗುಡುಗು ಸುಟ್ಟು. ಅದು ನೈಟಲ್ಲಿ ಏನು ಬೆಂಕಿ ಕ್ಲಾರಿಟಿ ಗೈಸ್. ಸ್ಯಾಮ್ಸಂಗ್ S24 ಅಲ್ಟ್ರಾ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ ಗೈಸ್. ಇವತ್ತು ಬೇಗನೆ ಎದ್ದಿದ್ದೀನಿ, ಬೇಗ ಆಫೀಸ್ಗೆ ಹೋಗ್ಬೇಕು. ಯಾಕಂದರೆ ನೈಟಲ್ಲಿ ಸ್ವಲ್ಪ DG ಪ್ರಾಬ್ಲಮ್ ಆಗಿಬಿಟ್ಟಿದೆ ನೈಟಲ್ಲಿ. ಯಾಕಂದರೆ ಏನು ಬರುತ್ತದೆ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಟ್ರಾನ್ಸ್ಫಾರ್ಮರ್ ಎರಡಲ್ಲಿ ಏನೋ ಸುಟ್ಟೋಗ್ಬಿಟ್ಟಿದೆ, ಅದರಿಂದ ಲ್ಯಾಂಡ್ಲೈನ್ ಟೀಮಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ದಿರುತ್ತಲ್ಲ ಕಂಪ್ನಿ ಅಂದರೆ ಇಂಟ್ರಪ್ಟ್ ಆಗಬಾರ್ದು, ಪವರ್ ಇಂಟ್ರಪ್ಟ್ ಆಗಬಾರ್ದು, ಕಂಟಿನ್ಯೂಸ್ ಪವರ್ ಇರಬೇಕು, ನಮ್ಮ ಪ್ರೋಟೋಕಾಲ್ಸ್ ಇರುತ್ತೆ. ಸೊ ಅದೇ ನೈಟ್ ಮಲ್ಕೊಳ್ಳೋಕ್ಕೆ 1-2 ಗಂಟೆ ಆಯಿತು. ಅದಕ್ಕೆ ಸರಿಯಾಗಿ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ನಿದ್ದೆ ಸಾಕಾಗಿಲ್ಲ. ಬೇಗ ಹೋಗಬೇಕು, ಇನ್ನೂ ರೆಡಿ ಆಗಿಲ್ಲ. ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ತಿನ್ಕೊಂಡು ಹೋಗೋಣ. ನೈಟ್ ಮಳೆ ಬಂತು, ಸಖತ್ ವ್ಯೂ ಇದೆ. ಮಾರ್ನಿಂಗು ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಎಂಜಾಯ್ ಮಾಡಿ. ನಿನ್ನೆ ಲೇಟ್ ಆಯಿತು ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿಲ್ಲ, ಪ್ಲೇಟ್ಸ್ ಎಲ್ಲ ಹಾಗೆ ಇದೆ. ಟೈಮ್ ಬೇರೆ ಆಗಿದೆ ಡ್ಯೂಟಿಗೆ. ಫಟಾಫಟ್ ಅಂಡ ರೆಡಿ ಮಾಡೋಣ ಬನ್ನಿ. ಎಲ್ಲ ವಾಶ್ ಮಾಡಿಕ್ಕಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಬೇಗ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ರೆಡಿ ಅಂತೂ ಆಯಿತು. ಟೈಮ್ 9 ಗಂಟೆ ಆಗ್ಬಿಟ್ಟೈತೆ. ಲೆಟ್ಸ್ ಗೋ, ಹೋಗೋಣ, ಸಿಗೋಣ ಆಫೀಸಲ್ಲಿ. ಇಷ್ಟೇ ಕೆಳಗಡೆ ವೆಯ್ಟ್ ಮಾಡ್ತಾವನೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಕಂಪ್ನಿ ಹತ್ರ ರೀಚ್ ಆದೆ, ಬಟ್ ಪಾರ್ಕಿಂಗ್ ಎರಡಲ್ಲಿದ್ದೀನಿ. ಬಟ್ ಏನಪ್ಪ ಅಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇರೋಲ್ಲ, ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕಂಪ್ನಿ ಸ್ವಲ್ಪ. ಹಾಗೆ ಸಿಗೋಣ ಈವ್ನಿಂಗ್. ಸ್ವಲ್ಪ ಕೆಲಸ ಜಾಸ್ತಿ ಇದೆ ಇವತ್ತು. ಪಕ್ಕದ ಕಂಪ್ನಿ ವ್ಯೂ ಯಾವ ಥರ ಇದೆ. ಈವ್ನಿಂಗ್ ಮನೆಗೆ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಬಾಯ್. ನಗು ಬರ್ಲಿಲ್ವಾ ಇವತ್ತಂತೂ ನಮ್ಮ ಕತೆ ಯಾಕೆ ಕೇಳ್ತೀರಾ? ಸಾಕಾಗ್ಬಿಡೈತೆ, ಕೆಲಸ ಮಾತ್ರ ಮುಗಿತಾ ಇಲ್ಲ. ಇನ್ನೂ 1000 ಮೇಲ್ಸ್ ಇದೆ. ಎಲ್ಲಿ ಕ್ಲೋಸ್ ಮಾಡೋದು? ಇನ್ವಾಯ್ಸ್ ಎಲ್ಲ ಪೆಂಡಿಂಗ್ ಇದೆ. ಇನ್ವಾಯ್ಸ್ ಅಪ್ಡೇಟ್ ಮಾಡಬೇಕು, ಪ್ರೊಸೆಸ್ ಮಾಡಬೇಕು. ಸಾಕಾಗೈತೆ ಕೆಲಸ. ಓಕೆ ಸಿಗೋಣ, ಕೆಲಸ ಮುಗಿಸ್ಬಿಡ್ತೀನಿ. ಇನ್ನೂ 1 ವೀಕು ಕರೆಕ್ಟಾಗಿ ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಸಿಗೋಣ ಆಫ್ಟರ್ 1 ವೀಕ್ ಆದಮೇಲೆ. ಇಲ್ಲಾಂದರೆ ಟ್ರೈ ಆದರೆ ಮಾಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಇದೆ. 1 ವೀಕು ತುಂಬ ಕೆಲಸ ಇದೆ, ಪೆಂಡಿಂಗ್ ಇದೆ. ಸ್ವಲ್ಪ ವ್ಲಾಗ್ ಕಡೆ ಗಮನ ಕೊಟ್ಟರೆ ಕೆಲಸದ ಕಡೆ ಗಮನ ಕೊಡೋಲ್ಲ, ಕೆಲಸದ ಕಡೆ ಗಮನ ಕೊಟ್ಟರೆ ವ್ಲಾಗ್ ಕಡೆ ಗಮನ ಕೊಡೋಕ್ಕಾಗಲ್ಲ. ಬಟ್ 2 ಮೇಂಟೈನ್ ಮಾಡಬೇಕು, ಮಾಡೋಣ. ಬಟ್ 1 ವೀಕ್ ಸ್ವಲ್ಪ ಕಷ್ಟ ಆಗುತ್ತೆ, ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ವ್ಲಾಗ್ ಏನು ಅಷ್ಟೊಂದು ಚೆನ್ನಾಗಿರಲ್ಲ. ಓಕೆ ಬರಲಿ, ತುಂಬ ಅಪ್ಸೆಟಲ್ಲಿದ್ದೀನಿ ನಾನು, ವರ್ಕ್ ಪ್ರೆಷರ್ ಜಾಸ್ತಿ ಹೇಳಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.